ನಮಸ್ಕಾರ ಎಲ್ಲರಿಗೂ. ಕನ್ನಡದಿಂದ ಇಂಗ್ಲಿಷ್ ಕಲಿಯಿರಿ ಈ ವಿಡಿಯೋ ಸೀರೀಸ್ನ 72ನೆಯ ಪಾಠಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ನಾವು ಪಾಸ್ಟ್ ಮೋಡಲ್ಗಳ ಬಗ್ಗೆ ಕಲಿತಾ ಇದ್ವಿ, ಸರಿ ಅಲ್ವಾ? ಹಿಂದಿನ ವಿಡಿಯೋದಲ್ಲಿ ಕುಡ್ ಹ್ಯಾವ್, ಮೇ ಹ್ಯಾವ್ ಹಾಗೂ ಮೈಟ್ ಹ್ಯಾವ್ನ ಒಂದು ಬಳಕೆಯನ್ನು ಕಲಿತ್ವಿ, ಸರಿ ಅಲ್ವಾ? ಏನು ಆ ಬಳಕೆ ಅಂದರೆ, ಯಾರೋ ಒಬ್ಬರು ಯಾವುದೋ ಒಂದು ಕೆಲಸವನ್ನು ಮಾಡಿರಬಹುದು ಅಂತ ಊಹೆ ಮಾಡಲಿಕ್ಕೆ ಇವುಗಳನ್ನು ಬಳಸುತ್ತೇವೆ ಅನ್ನುವುದನ್ನು ಕಲಿತ್ವಿ, ಸರಿ ಅಲ್ವಾ? ಈಗ ಮೈ ಸಿಸ್ಟರ್ ಕುಡ್ ಹ್ಯಾವ್ ಕುಕ್ಡ್ ದಿಸ್, ಮೈ ಸಿಸ್ಟರ್ ಮೇ ಹ್ಯಾವ್ ಕುಕ್ಡ್ ದಿಸ್, ಮೈ ಸಿಸ್ಟರ್ ಮೈಟ್ ಹ್ಯಾವ್ ಕುಕ್ಡ್ ದಿಸ್. ಈ ಮೂರೂ ವಾಕ್ಯಗಳ ಅರ್ಥ ನನ್ನ ತಂಗಿ ಇದನ್ನು ತಯಾರಿಸಿರಬಹುದು ಅಂತ ನಿಮಗೆ ಗೊತ್ತಿದೆ, ಸರಿ ಅಲ್ವಾ? ಈಗ ಮೈ ಸಿಸ್ಟರ್ ಮಸ್ಟ್ ಹ್ಯಾವ್ ಕುಕ್ಡ್ ದಿಸ್ ಹಾಗೂ ಮೈ ಸಿಸ್ಟರ್ ಶುಡ್ ಹ್ಯಾವ್ ಕುಕ್ಡ್ ದಿಸ್ ಅಂತ ಹೇಳಿ ಕೂಡ ನಾವು ಈ ರೀತಿಯ ವಾಕ್ಯಗಳನ್ನು ರಚಿಸಬಹುದು, ಆಯ್ತಾ? ಈಗ ಇಲ್ಲಿ ನಾವು ಏನು ಮಾಡ್ತಾ ಇದ್ದೇವೆ? ಊಹೆ ಮಾಡ್ತಾ ಇದ್ದೇವೆ. ನನ್ನ ತಂಗಿ ಇದನ್ನು ತಯಾರಿಸಿ ಇರಬಹುದು ಅಂತ, ಸರಿ ಅಲ್ವಾ? ನಮಗೆ ಖಡಾಖಂಡಿತವಾಗಿ ಗೊತ್ತಿಲ್ಲ ಅವಳೇ ತಯಾರಿಸಿದ್ದಾಳೋ ಇಲ್ವೋ ಅಂತ, ಊಹೆ ಮಾಡ್ತಾ ಇದ್ದೇವೆ, ಸರಿ ಅಲ್ವಾ? ಇಲ್ಲಿಯೂ ಕೂಡ ನಾವು ಮಸ್ಟ್ ಹ್ಯಾವ್ ಹಾಗೂ ಶುಡ್ ಹ್ಯಾವ್ ಅನ್ನು ಬಳಸಿ ಊಹೆ ಮಾಡ್ತಾ ಇದ್ದೇವೆ, ನನ್ನ ತಂಗಿ ಇದನ್ನು ತಯಾರಿಸಿರಬಹುದು ಅಂತ, ಆಯ್ತಾ? ಆದರೆ ಈ ರೀತಿ ಬಳಸಿದಾಗ ಅಥವಾ ಈ ರೀತಿ ಬಳಸಿದಾಗ ಕನ್ನಡದಲ್ಲಿ ಈ ರೀತಿಯ ವಾಕ್ಯಗಳು ಬರ್ತವೆ. ನನ್ನ ತಂಗಿ ಇದನ್ನು ತಯಾರಿಸಿರುತ್ತಾಳೆ, ನನ್ನ ತಂಗಿ ಇದನ್ನು ತಯಾರಿಸಿರಬೇಕು, ಬಹುಶಃ ನನ್ನ ತಂಗಿ ಇದನ್ನು ತಯಾರಿಸಿರಬೇಕು, ಖಂಡಿತ ನನ್ನ ತಂಗಿ ಇದನ್ನು ತಯಾರಿಸಿರಬೇಕು ಅಂತ. ಈ 4 ವಾಕ್ಯಗಳಲ್ಲಿ ನಾವು ಊಹೆಯನ್ನೇ ಮಾಡ್ತಾ ಇರುವಂಥದ್ದು. ನಮಗೆ ಖಂಡಿತವಾಗಿ ಗೊತ್ತಿಲ್ಲ ಅವಳೇ ಮಾಡಿದ್ದಾಳೆ ಅಂತ, ಸರಿನಾ? ಅವಳೇ ಮಾಡಿದ್ರೆ ಮೈ ಸಿಸ್ಟರ್ ಕುಕ್ಡ್ ದಿಸ್ ಅಂತ ಹೇಳ್ತಿದ್ವಿ, ಸರಿ ಅಲ್ವಾ? ಮಸ್ಟ್ ಹ್ಯಾವ್ ಹಾಗೂ ಶುಡ್ ಹ್ಯಾವ್ ಅನ್ನು ಬಳಸಿ ಹೇಳಬೇಕು ಅಂತ ಇರಲಿಲ್ಲ, ಸರಿ ಅಲ್ವಾ? ಈಗ ಈ ವಾಕ್ಯ ನೋಡಿ, ನನ್ನ ತಂಗಿ ಇದನ್ನು ತಯಾರಿಸಿರುತ್ತಾಳೆ. ಒಂದು ಸನ್ನಿವೇಶ ತಗೊಳ್ಳೋಣ. ಸಂಜೆ 5 ಗಂಟೆಗೆ ನಾನು ಮನೆಗೆ ಹೋಗ್ತೇನೆ ಆಫೀಸಿಂದ. ಹೋದಾಗ ಅಡುಗೆ ಮನೆಯಿಂದ ಘಮ ಘಮ ಪರಿಮಳ ಬರ್ತಾ ಇರ್ತದೆ. ಯಾವುದರದ್ದು? ಬಿಸಿಬೇಳೆಬಾತಿದು, ಆಯಿತಾ? ಅಡುಗೆ ಮನೆಗೆ ಹೋಗಿ ನೋಡ್ತೇನೆ, ಬಿಸಿಬೇಳೆಬಾತ್ ತಯಾರಾಗಿರ್ತದೆ. ತಟ್ಟೆಗೆ ಹಾಕ್ಕೊಂಡು ತಿಂತೇನೆ. ತಿಂದಾಗ ನನಗೆ ಬಿಸಿಬೇಳೆಬಾತಿನ ರುಚಿ ಗೊತ್ತಾಗ್ತದೆ. ಆ ರುಚಿ ಏನಿದೆ ನೋಡಿ, ಆ ರುಚಿ ನನ್ನ ತಂಗಿಗೆ ಮಾತ್ರ ಸಿಗಲು ಸಾಧ್ಯ. ಅಂದರೆ ನನ್ನ ತಂಗಿ ಬಿಸಿಬೇಳೆಬಾತ್ ಮಾಡಿದರೆ ಆ ರುಚಿ ಬರ್ತದೆ, ಅದು ನನಗೆ ಗೊತ್ತಿದೆ. ಸೊ ಅದನ್ನು ತಿಂದಾಗ ನಾನು ಹೇಳ್ತೇನೆ ನನ್ನ ತಂಗಿ ಇದನ್ನು ತಯಾರಿಸಿರ್ತಾಳೆ ಅಂತ. ರುಚಿಯ ಪುರಾವೆಯಿಂದ ನಾನು ಊಹೆ ಮಾಡ್ತಾ ಇದ್ದೇನೆ, ನನ್ನ ತಂಗಿನೇ ಈ ಬಿಸಿಬೇಳೆಬಾತನ್ನು ತಯಾರಿಸಿರುತ್ತಾಳೆ ಅಂತ. ಇಲ್ಲಿಯೂ ನಾನು ಊಹೆಯನ್ನೇ ಮಾಡುವಂಥದ್ದು. ತಯಾರಿಸಿರುತ್ತಾಳೆ ಅಂತ ಬಂದ ತಕ್ಷಣ ಅವಳೇ ಮಾಡಿದ್ದಾಳೆ ಅಂತ ಅರ್ಥ ಅಲ್ಲ, ತಾಯಿಯೂ ಮಾಡಿರಬಹುದು ಈ ರುಚಿಯಲ್ಲೇ, ಆಯಿತಾ? ನನ್ನ ಅನುಭವದ ಪ್ರಕಾರ ಆ ರುಚಿ ಏನಿದೆ ಅದು ನನ್ನ ತಂಗಿ ಮಾಡಿದಾಗ ಮಾತ್ರ ಬರುವಂಥದ್ದು.
ಹಾಗಾಗಿ ನನ್ನ ತಂಗಿಯೇ ಇದನ್ನು ತಯಾರಿಸಿರುತ್ತಾಳೆ ಅಂತ ಊಹೆ ಮಾಡ್ತಾ ಇದ್ದೇನೆ. ಸರಿನಾ? ಈ ವಾಕ್ಯ ಕೂಡ ಹಾಗೆ, ನನ್ನ ತಂಗಿ ಇದನ್ನು ತಯಾರಿಸಿರಬೇಕು ಅಂತ. ಸಂಜೆ 5 ಗಂಟೆಗೆ ಮನೆಗೆ ಹೋಗ್ತೇನೆ ಆಫೀಸಿಂದ. ಅಡುಗೆ ಮನೆಯಿಂದ ಘಮ ಘಮ ಪರಿಮಳ ಬರ್ತಾ ಇರ್ತದೆ. ಹೋಗಿ ನೋಡಿದಾಗ ಬಿಸಿಬೇಳೆಭಾತ್ ಇರ್ತದೆ. ತಟ್ಟೆಗೆ ಹಾಕ್ಕೊಂಡು ತಿಂದಾಗ ಒಂದು ರುಚಿ ನನಗೆ ಗೊತ್ತಾಗ್ತದೆ. ಆ ರುಚಿ ನನ್ನ ತಂಗಿಗೆ ಸಿಗಲು ಮಾತ್ರ ಸಾಧ್ಯ. ಆ ರುಚಿಯನ್ನು ಗುರುತಿಸಿ ನಾನು ಹೇಳ್ತೇನೆ, ನನ್ನ ತಂಗಿಯೇ ಇದನ್ನು ತಯಾರಿಸಿರಬೇಕು ಅಂತ. ಈ ರುಚಿ ನನ್ನ ತಂಗಿಗೆ ಮಾತ್ರ ಮಾಡಲಿಕ್ಕೆ ಸಾಧ್ಯ. ಹಾಗಾಗಿ ನನ್ನ ತಂಗಿ ಇದನ್ನು ತಯಾರಿಸಿರಬೇಕು ಅಂತ ಊಹೆ ಮಾಡ್ತಾ ಇದ್ದೇನೆ. ಸರಿನಾ? ಎರಡೂ ವಾಕ್ಯಗಳಲ್ಲಿ ನಾವು ಊಹೆ ಮಾಡ್ತಾ ಇದ್ದೇವೆ. ಆಯ್ತಾ? ಈ ರೀತಿ ಕೂಡ ನಾವು ಕನ್ನಡದಲ್ಲಿ ಹೇಳ್ತೇವೆ, ಬಹುಶಃ, ಖಂಡಿತ ಬಳಸಿ. ಆದರೆ ಈ 2 ಪದಗಳನ್ನು ಇಂಗ್ಲೀಷ್ನಲ್ಲಿ ಬಳಸುವುದಿಲ್ಲ. ಇಂಗ್ಲೀಷ್ನಲ್ಲಿ ಹೀಗೆ ಹೇಳ್ತೇವೆ, ಕನ್ನಡದಲ್ಲಿ ಬಹುಶಃ ನನ್ನ ತಂಗಿ ಇದನ್ನು ತಯಾರಿಸಿರಬೇಕು ಅಥವಾ ಖಂಡಿತ ನನ್ನ ತಂಗಿ ಇದನ್ನು ತಯಾರಿಸಿರಬೇಕು ಅಂತ ಹೇಳ್ತೇವೆ. ಸರಿನಾ? ಸೊ ಈ ವಾಕ್ಯಗಳನ್ನು ನಾವು ಊಹೆ ಮಾಡಲಿಕ್ಕೆ ಬಳಸಬಹುದು ಅಥವಾ ಈ ಮೋಡಲ್ ವರ್ಬ್ಗಳನ್ನು ನಾವು ಊಹೆ ಮಾಡಲಿಕ್ಕೆ ಬಳಸಬಹುದು. ಸರಿನಾ? ಹಾಗಾಗಿ ನೀವು ಈ ವಾಕ್ಯವನ್ನಾದರೂ ಬಳಸಬಹುದು, ಈ ವಾಕ್ಯವನ್ನಾದರೂ ಬಳಸಬಹುದು, ಇದನ್ನಾದರೂ ಬಳಸಬಹುದು, ಇದನ್ನಾದರೂ ಬಳಸಬಹುದು, ಇದನ್ನಾದರೂ ಬಳಸಬಹುದು, ಯಾವುದನ್ನು ಬೇಕಾದರೂ ಬಳಸಬಹುದು. ಸರಿನಾ? ಈಗ ನಿಮಗೆ ಒಂದು ಸಂದೇಹ ಬರ್ತದೆ, ನಾವು ಯಾವುದನ್ನಾದರೂ ಬಳಸಬಹುದು ಅಂತಾದ ಮೇಲೆ ಎಲ್ಲದನ್ನು ಕಲಿಯುವ ಅಗತ್ಯ ಏನಿದೆ ಅಂತ. ಸರಿ ಅಲ್ವಾ? ಎಲ್ಲದನ್ನು ಯಾಕೆ ಕಲಿಬೇಕು ಅಂದರೆ, ಬೇರೆಯವರು ನಿಮ್ಮ ಹತ್ರ ಮಾತನಾಡುವಾಗ ಈ ಪದಗಳನ್ನು ಬಳಸಿದಾಗ ನಿಮಗೆ ಅರ್ಥ ಆಗಬೇಕಲ್ವಾ ಅವ್ರು ಏನು ಹೇಳ್ತಾ ಇದ್ದಾರೆ ಅಂಥೇಳಿ. ಅದಕ್ಕೆ ಎಲ್ಲದನ್ನು ಕಲಿಬೇಕು. ನೀವು ಯಾವುದನ್ನಾದರೂ ಬಳಸಿ, ತೊಂದರೆ ಇಲ್ಲ. ಆದರೆ ಬೇರೆಯವರು ಬಳಸಿದಾಗ ನಿಮಗೆ ಗೊತ್ತಾಗಬೇಕು ಅವ್ರು ಏನು ಹೇಳ್ತಾ ಇದ್ದಾರೆ ಅಂಥೇಳಿ. ಆಯಿತಾ? ಈಗ ಇಲ್ಲಿ ಈ ರೀತಿ ಹೇಳುವಾಗ ನಮ್ಮ ಹತ್ರ ಏನೂ ಪುರಾವೆ ಇರುವುದಿಲ್ಲ. ನನ್ನ ತಂಗಿ ಇದನ್ನು ತಯಾರಿಸಿರಬಹುದು ಅಂಥೇಳಿ. ಕುಡ್ ಹ್ಯಾವ್, ಮೇ ಹ್ಯಾವ್, ಮೈಟ್ ಹ್ಯಾವ್ ಬಳಸಿದಾಗ ನಮ್ಮ ಹತ್ರ ಏನೂ ಪುರಾವೆ ಇರುವುದಿಲ್ಲ. ಸುಮ್ಮನೆ ಊಹೆ ಮಾಡ್ತಾ ಇರ್ತೇವೆ ಅಷ್ಟೇ. ಆದರೆ ಇಲ್ಲಿ ನಮ್ಮ ಹತ್ರ ಒಂದು ಪುರಾವೆ ಇರ್ತದೆ. ಇಲ್ಲಿ ಏನು ಪುರಾವೆ ಇದೆ ನನ್ನ ಹತ್ರ? ರುಚಿಯ ಪುರಾವೆ. ಆ ಬಿಸಿಬೇಳೆ ಬಾತಿನ ರುಚಿ ಏನಿದೆ ನೋಡಿ, ಅದು ನನ್ನ ತಂಗಿಗೆ ಮಾತ್ರ ಸಿಗಲಿಕ್ಕೆ ಸಾಧ್ಯ. ಈ ಒಂದು ಪುರಾವೆಯಿಂದ ನಾನು ಈ ರೀತಿ ಹೇಳ್ತಾ ಇರ್ತೇನೆ. ಸರಿನಾ? ಹಾಗಾಗಿ ಪುರಾವೆ ಇದ್ದಾಗ ಊಹೆ ಮಾಡಲಿಕ್ಕೆ ಇದನ್ನು ಬಳಸಿ, ಪುರಾವೆ ಇಲ್ಲದೆ ಇದ್ದಾಗ ಇದನ್ನು ಬಳಸಿ. ಆಯಿತಾ? ನೆಕ್ಸ್ಟ್ ಏನಂದರೆ, ಸಾಮಾನ್ಯವಾಗಿ ನಾವು ಶುಡ್ ಹ್ಯಾವ್ ಅನ್ನು ಬಳಸುವುದಿಲ್ಲ. ಈ ರೀತಿ ಹೇಳಬಹುದು, ಆದರೆ ಈ ರೀತಿಯೇ ಹೇಳ್ತೇವೆ. ಮಸ್ಟ್ ಹ್ಯಾವ್ ಅನ್ನು ಬಳಸಿ ಹೇಳುತ್ತೇವೆ. ಸರಿನಾ? ನೆಕ್ಸ್ಟ್, ಸುರೇಶ್ ಕುಡ್ ಹ್ಯಾವ್ ಕಿಲ್ಡ್ ಹರ್, ಸುರೇಶ್ ಮೇ ಹ್ಯಾವ್ ಕಿಲ್ಡ್ ಹರ್, ಸುರೇಶ್ ಮೈಟ್ ಹ್ಯಾವ್ ಕಿಲ್ಡ್ ಹರ್. ಸುರೇಶ್ ಅವಳನ್ನು ಸಾಯಿಸಿರಬಹುದು. ಸರಿ ಅಲ್ವಾ? ಸುರೇಶ್ ಮಸ್ಟ್ ಹ್ಯಾವ್ ಕಿಲ್ಡ್ ಹರ್, ಸುರೇಶ್ ಶುಡ್ ಹ್ಯಾವ್ ಕಿಲ್ಡ್ ಹರ್ ಅಂತ ಹೇಳಿದರೆ ಸುರೇಶ್ ಅವಳನ್ನು ಸಾಯಿಸಿರುತ್ತಾನೆ, ಸುರೇಶ್ ಅವಳನ್ನು ಸಾಯಿಸಿರಬೇಕು ಅಂತ. ಇಲ್ಲಿಯೂ ನಾವು ಊಹೆಯನ್ನೇ ಮಾಡ್ತಾ ಇರುವಂಥದ್ದು. ಈ 3 ವಾಕ್ಯಗಳಲ್ಲಿ ಊಹೆಯನ್ನೇ ಮಾಡ್ತಾ ಇರುವಂಥದ್ದು. ಆದರೆ ಕನ್ನಡದಲ್ಲಿ ತಾನೇ ಬರ್ತದೆ, ಬೇಕು ಬರ್ತದೆ. ಸುರೇಶ್ ಅವಳನ್ನು ಸಾಯಿಸಿರುತ್ತಾನೆ. ಒಂದು ಸಮಯದಲ್ಲಿ ಅವಳು ಮತ್ತು ಸುರೇಶ್ ಇಬ್ಬರೂ ಒಂದೇ ಮನೆಯಲ್ಲಿ ಇದ್ದರು. ಬೇರೆ ಯಾರು ಆ ಮನೆಗೆ ಬರಲಿಲ್ಲ, ಆ ಮನೆಯಿಂದ ಹೋಗಲಿಲ್ಲ. ರಾತ್ರಿ ಮಲಗಿ ಬೆಳಗ್ಗೆ ಏಳುವಾಗ ಅವಳು ಸತ್ತಿರ್ತಾಳೆ. ಯಾರೂ ಬರದೇ ಇರುವ ಕಾರಣ, ಹೋಗದೇ ಇರುವ ಕಾರಣ
ಸುರೇಶೇ ಅವಳನ್ನು ಸಾಯಿಸಿರ್ತಾನೆ ಅಂತ ಹೇಳುವಂಥದ್ದು. ಆಯಿತಾ? ಸುರೇಶೇ ಅವಳನ್ನು ಸಾಯಿಸಿರಬೇಕು ಅಂತ ಊಹೆ ಮಾಡುವಂಥದ್ದು. ನಾವು ಹೇಳುವಂಥದ್ದು ತಾನೇ ಬೇಕು ಬಳಸಿ ಹೇಳಿದರೂ ಕೂಡ ಇಲ್ಲಿ ಕೂಡ ಊಹೆ ಮಾಡ್ತಾ ಇದ್ದೇವೆ. ಹಾಗೂ ಇಲ್ಲಿ ನಮಗೆ ಪುರಾವೆ ಇರ್ತದೆ. ಏನು ಪುರಾವೆ ಇರ್ತದೆ? ಯಾರೂ ಮನೆಯಿಂದ ಬರಲಿಲ್ಲ, ಯಾರೂ ಮನೆಗೆ ಹೋಗಲಿಲ್ಲ ಅಂತ. ಸೊ ಈ ರೀತಿ ಪುರಾವೆ ಇಟ್ಟುಕೊಂಡು ಹೇಳಬೇಕು ಅಂತಾದರೆ ಮಸ್ಟ್ ಹ್ಯಾವ್ ಹಾಗೂ ಶುಡ್ ಹ್ಯಾವ್ ಅನ್ನು ಬಳಸಿ ಹೇಳಬೇಕು. ಪುರಾವೆ ಇಲ್ಲದೆ ಸುಮ್ಮನೆ ಊಹೆ ಮಾಡಬೇಕು ಮಾಡೋದಿದ್ದರೆ ಕುಡ್ ಹ್ಯಾವ್, ಮೇ ಹ್ಯಾವ್, ಮೈಟ್ ಹ್ಯಾವ್ ಬಳಸಿ ಊಹೆಯನ್ನು ಮಾಡಬಹುದು. ಸರಿನಾ? ಸೊ ಈ ರೀತಿ ನಾವು ವಾಕ್ಯಗಳನ್ನು ರಚಿಸುತ್ತೇವೆ. ಆಯಿತಾ? ಬನ್ನಿ ಇನ್ನಷ್ಟು ಉದಾಹರಣೆ ವಾಕ್ಯಗಳನ್ನು ನೋಡೋಣ. ರವಿ ಮನೆಗೆ ಹೋಗಿರುತ್ತಾನೆ ಅಥವಾ ರವಿ ಮನೆಗೆ ಹೋಗಿರಬೇಕು. ರವಿ ಮಸ್ಟ್ ಹ್ಯಾವ್ ಗಾನ್ ಹೋಮ್. ರವಿ ಮಸ್ಟ್ ಹ್ಯಾವ್ ಅಂದರೆ ರವಿ ಇರಬೇಕು. ಗಾನ್ ಅಂದರೆ ಹೋಗಿ, ಹೋಮ್ ಅಂದರೆ ಮನೆಗೆ. ಆಯಿತಾ? ಸಂಜೆ 6 ಗಂಟೆ ಆಯಿತು. ರವಿ ಇಲ್ಲಿಗೆ ಬರಬೇಕಿತ್ತು, ಇನ್ನೂ ಬಂದಿಲ್ಲ, ಹಾಗಾಗಿ ಅವನು ಮನೆಗೆ ಹೋಗಿರಬೇಕು ಅಂತ ಊಹೆ ಮಾಡ್ತಾ ಇದ್ದೇವೆ. ಆಯಿತಾ? ಅವಳು ತನ್ನ ಪರ್ಸನ್ನು ಬಸ್ಸಿನಲ್ಲಿ ಬಿಟ್ಟಿರಬೇಕು. ಶಿ ಮಸ್ಟ್ ಹ್ಯಾವ್ ಲೆಫ್ಟ್ ಹರ್ ಪರ್ಸ್ ಆನ್ ದ ಬಸ್. ಶಿ ಮಸ್ಟ್ ಹ್ಯಾವ್ ಅಂದರೆ ಅವಳು ಇರಬೇಕು. ಲೆಫ್ಟ್ ಅಂದರೆ ಬಿಟ್ಟು. ಶಿ ಮಸ್ಟ್ ಹ್ಯಾವ್ ಲೆಫ್ಟ್ ಅಂದರೆ ಅವಳು ಬಿಟ್ಟಿರಬೇಕು. ಹರ್ ಪರ್ಸ್ ಅಂದರೆ ತನ್ನ ಪರ್ಸನ್ನು. ಆನ್ ದ ಬಸ್ ಅಂದರೆ ಬಸ್ನಲ್ಲಿ. ಆಯಿತಾ? ಅವಳು ಬಸ್ ಹತ್ತುವಾಗ ಪರ್ಸ್ ತಗೊಂಡು ಹತ್ತಿದ್ಲು. ಅವಳ ಹತ್ರ ಪರ್ಸ್ ಇತ್ತು ಬಸ್ಸಲ್ಲಿ ಕೂತು ಪ್ರಯಾಣಿಸುವಾಗ. ಬಸ್ಸಿಂದ ಸೀದಾ ಇಲ್ಲಿಗೆ ಬಂದಿದ್ದಾಳೆ, ಬೇರೆ ಎಲ್ಲೂ ಹೋಗಲಿಲ್ಲ. ಆದರೆ ಇಲ್ಲಿ ಬಂದು ನೋಡುವಾಗ ಅವಳ ಪರ್ಸ್ ಇಲ್ಲ. ಹಾಗಾಗಿ ಅವಳು ತನ್ನ ಪರ್ಸನ್ನು ಬಸ್ಸಿನಲ್ಲಿ ಬಿಟ್ಟಿರಬೇಕು ಅಂತ ಊಹೆ ಮಾಡ್ತಾ ಇದ್ದೇವೆ ಪುರಾವೆ ಜೊತೆ. ಆಯಿತಾ? ನೆಕ್ಸ್ಟ್, ಅನಿಲ್ ರೈಲಿನ ಬದಲು ಬಸ್ ಹತ್ತಿದ್ದಿರಬೇಕು. ಅನಿಲ್ ಮಸ್ಟ್ ಹ್ಯಾವ್ ಟೇಕನ್ ದ ಬಸ್ ಇನ್ಸ್ಟೆಡ್ ಆಫ್ ದ ಟ್ರೈನ್. ಅನಿಲ್ ಮಸ್ಟ್ ಹ್ಯಾವ್ ಟೇಕನ್ ಅಂದರೆ ಅನಿಲ್ ಹತ್ತಿದ್ದಿರಬೇಕು. ದ ಬಸ್ ಅಂದರೆ ಬಸ್ಸು. ಇನ್ಸ್ಟೆಡ್ ಆಫ್ ಅಂದರೆ ಬದಲು. ದ ಟ್ರೈನ್ ಅಂದರೆ ರೈಲು. ಆಯಿತಾ? ಅನಿಲ್ ಪ್ರತಿದಿನ ನನಗೆ ರೈಲ್ವೆ ಸ್ಟೇಷನ್ನಲ್ಲಿ ಸಿಗ್ತಾ ಇದ್ರು. ಸಿಕ್ಕಾಗ ನಮಸ್ಕಾರ ಮಾಡ್ತಿದ್ರು. ಇವತ್ತು ರೈಲ್ ಬಂದಿದೆ, ಆದರೆ ರೈಲ್ನಲ್ಲಿ ಅನಿಲ್ ಬರಲಿಲ್ಲ. ಹಾಗಾಗಿ ಅನಿಲ್ ರೈಲ್ನ ಬದಲು ಬಸ್ ಹತ್ತಿದ್ದಿರಬೇಕು ಅಂತ ಊಹೆ ಮಾಡ್ತಾ ಇದ್ದೇವೆ. ಆಯಿತಾ? ಇಲ್ಲಿ ಟೇಕ್ ಅಂದರೆ ತೆಗೆದುಕೋ ಅಂತ ಅಲ್ಲ. ತೆಗೆದುಕೋ ಅನ್ನುವ ಅರ್ಥ ಹೌದು, ಆದರೆ ಟೇಕ್ ದ ಬಸ್ ಅಂದರೆ ಬಸ್ ಹತ್ತು ಅಂತ. ಟೇಕನ್ ದ ಬಸ್ ಅಂದರೆ ಬಸ್ ಹತ್ತಿರಬೇಕು ಅಂತ. ಸರಿನಾ? ನೆಕ್ಸ್ಟ್, ಅವರು ಅವಳನ್ನು ಪಾರ್ಟಿಗೆ ಆಹ್ವಾನಿಸಿರಬೇಕು. ದೇ ಮಸ್ಟ್ ಹ್ಯಾವ್ ಇನ್ವೈಟೆಡ್ ಹರ್ ಟು ದ ಪಾರ್ಟಿ. ದೇ ಮಸ್ಟ್ ಹ್ಯಾವ್ ಇನ್ವೈಟೆಡ್ ಅಂದರೆ ಅವರು ಆಹ್ವಾನಿಸಿರಬೇಕು. ಹರ್ ಅಂದರೆ ಅವಳನ್ನು. ಟು ದ ಪಾರ್ಟಿ ಅಂದರೆ ಪಾರ್ಟಿಗೆ. ಅವಳು ತಯಾರಾಗುತ್ತಿದ್ದಾಳೆ, ಮೇಕಪ್ ಮಾಡ್ಕೊಳ್ತಾ ಇದ್ದಾಳೆ. ರಾತ್ರಿ ಆಗಿದೆ, ಅವಳಿಗೆ ಬೇರೆ ಏನೂ ಕೆಲಸ ಇಲ್ಲ. ಎದುರು ಮನೆಯಲ್ಲಿ ಒಂದು ಬರ್ತ್ಡೇ ಪಾರ್ಟಿ ಇದೆ. ಅವರು ಬಹುಶಃ ಅವಳನ್ನು ಆಹ್ವಾನಿಸಿರಬೇಕು, ಅದಕ್ಕೆ ಅವಳು ತಯಾರಾಗುತ್ತಿದ್ದಾಳೆ
ಅಂತ ಊಹೆ ಮಾಡ್ತಾ ಇದ್ದೇವೆ. ಸರಿನಾ? ಸೊ ಹೀಗೆ ಪುರಾವೆ ಇಟ್ಟುಕೊಂಡು ಊಹೆ ಮಾಡುವಾಗ ಮಸ್ಟ್ ಹ್ಯಾವ್ ಅನ್ನು ಬಳಸುತ್ತೇವೆ. ಶುಡ್ ಹ್ಯಾವ್ ಅನ್ನು ಬಳಸಬಹುದು, ಆದರೆ ಸಾಮಾನ್ಯವಾಗಿ ಮಸ್ಟ್ ಹ್ಯಾವ್ ಅನ್ನು ಬಳಸುತ್ತೇವೆ. ಸರಿನಾ? ನೆಕ್ಸ್ಟ್, ನೀವು ನನ್ನ ಉದ್ದೇಶವನ್ನು ತಪ್ಪಾಗಿ ಭಾವಿಸಿರಬೇಕು. ಯು ಮಸ್ಟ್ ಹ್ಯಾವ್ ಮಿಸ್ಟೇಕನ್ ಮೈ ಇಂಟೆನ್ಷನ್. ಯು ಮಸ್ಟ್ ಹ್ಯಾವ್ ಅಂದರೆ ನೀವು ಇರಬೇಕು. ಮಿಸ್ಟೇಕನ್ ಅಂದರೆ ತಪ್ಪಾಗಿ ಭಾವಿಸಿ. ಮೈ ಇಂಟೆನ್ಷನ್ ಅಂದರೆ ನನ್ನ ಉದ್ದೇಶ. ಆಯಿತಾ? ಅವನು ಬಹಳ ಎತ್ತರದಿಂದ ಬಿದ್ದಿರಬೇಕು. ಹಿ ಮಸ್ಟ್ ಹ್ಯಾವ್ ಫಾಲನ್ ಫ್ರಮ್ ಅ ಗ್ರೇಟ್ ಹೈಟ್. ಹಿ ಮಸ್ಟ್ ಹ್ಯಾವ್ ಫಾಲನ್ ಅಂದರೆ ಅವನು ಬಿದ್ದಿರಬೇಕು. ಫ್ರಮ್ ಅ ಗ್ರೇಟ್ ಹೈಟ್ ಅಂದರೆ ಬಹಳ ಎತ್ತರದಿಂದ. ಕಳ್ಳನು ಹಿಂದಿನ ಬಾಗಿಲಿನಿಂದ ಪ್ರವೇಶಿಸಿರಬೇಕು. ದ ಥೀಫ್ ಮಸ್ಟ್ ಹ್ಯಾವ್ ಎಂಟರ್ಡ್ ಬೈ ದ ರಿಯರ್ ಡೋರ್. ದ ಥೀಫ್ ಮಸ್ಟ್ ಹ್ಯಾವ್ ಎಂಟರ್ಡ್ ಅಂದರೆ ಕಳ್ಳನು ಪ್ರವೇಶಿಸಿರಬೇಕು. ಬೈ ದ ರೇರ್ ಡೋರ್ ಅಂದರೆ ಹಿಂದಿನ ಬಾಗಿಲಿನಿಂದ. ನೆಲವು ತೇವವಾಗಿದೆ. ಬೆಳಿಗ್ಗೆ ಮಳೆ ಬಂದಿರಬೇಕು. ದ ಗ್ರೌಂಡ್ ಈಸ್ ವೆಟ್. ಇಟ್ ಶುಡ್ ಹ್ಯಾವ್ ರೇನ್ಡ್ ಇನ್ ದ ಮಾರ್ನಿಂಗ್. ದ ಗ್ರೌಂಡ್ ಈಸ್ ವೆಟ್ ಅಂದರೆ ನೆಲವು ಒದ್ದೆ ಆಗಿದೆ, ತೇವವಾಗಿದೆ. ಇಟ್ ಶುಡ್ ಹ್ಯಾವ್ ರೇನ್ಡ್ ಅಂದರೆ ಮಳೆ ಬಂದಿರಬೇಕು. ಇನ್ ದ ಮಾರ್ನಿಂಗ್ ಅಂದರೆ ಬೆಳಿಗ್ಗೆ. ಸರಿನಾ? ನೆಕ್ಸ್ಟ್, ರವಿ ಮಸ್ಟ್ ಹ್ಯಾವ್ ಗಾನ್ ಹೋಮ್ ಅಂದರೆ ರವಿ ಮನೆಗೆ ಹೋಗಿರುತ್ತಾನೆ ಅಥವಾ ಹೋಗಿರಬೇಕು ಅಂತ. ರವಿ ಕುಡ್ ನಾಟ್ ಹ್ಯಾವ್ ಗಾನ್ ಹೋಮ್ ಅಂದರೆ ರವಿ ಮನೆಗೆ ಹೋಗಿರಲಿಕ್ಕೆ ಸಾಧ್ಯನೇ ಇಲ್ಲ ಅಂತ. ಸರಿನಾ? ಇದನ್ನು ಹಿಂದಿನ ವಿಡಿಯೋದಲ್ಲಿ ಕಲಿತಿದ್ದೇವೆ. ರವಿ ಮನೆಗೆ ಹೋಗಿರಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಲಿಕ್ಕೆ ರವಿ ಮಸ್ಟ್ ನಾಟ್ ಹ್ಯಾವ್ ಗಾನ್ ಹೋಮ್ ಅಂತ ಹೇಳೋದಿಲ್ಲ. ಅಂದರೆ ಈ ವಾಕ್ಯವನ್ನು ನಕಾರಾತ್ಮಕದಲ್ಲಿ ಬಳಸಿ ಈ ಅರ್ಥವನ್ನು ಪಡೆಯಲಿಕ್ಕೆ ಆಗೋದಿಲ್ಲ. ರವಿ ಮನೆಗೆ ಹೋಗಿರಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಲಿಕ್ಕೆ ರವಿ ಕುಡ್ ನಾಟ್ ಹ್ಯಾವ್ ಗಾನ್ ಹೋಮ್ ಅಂತ ಹೇಳಬೇಕು. ಸರಿನಾ? ನೆಕ್ಸ್ಟ್, ದ ಥೀಫ್ ಮಸ್ಟ್ ಹ್ಯಾವ್ ಎಂಟರ್ಡ್ ಬೈ ದ ರೇರ್ ಡೋರ್. ಕಳ್ಳನು ಹಿಂದಿನ ಬಾಗಿಲಿನಿಂದ ಪ್ರವೇಶಿಸಿರಬೇಕು. ದ ಥೀಫ್ ಕುಡ್ ನಾಟ್ ಹ್ಯಾವ್ ಎಂಟರ್ಡ್ ಬೈ ದ ರೇರ್ ಡೋರ್. ಕಳ್ಳನು ಹಿಂದಿನ ಬಾಗಿಲಿನಿಂದ ಪ್ರವೇಶಿಸಿರಲಿಕ್ಕೆ ಸಾಧ್ಯನೇ ಇಲ್ಲ. ಕುಡ್ ನಾಟ್ ಹ್ಯಾವ್ ಅನ್ನು ಬಳಸಿ ರಚಿಸಬೇಕು. ಸರಿನಾ? ಇನ್ನು ಈ ಮಸ್ಟ್ ಹ್ಯಾವ್ ಹಾಗೂ ಶುಡ್ ಹ್ಯಾವ್ ಅನ್ನು ಪ್ರಶ್ನೆ ಹಾಗೂ ನಕಾರಾತ್ಮಕ ಪ್ರಶ್ನೆಗಳಲ್ಲಿ ಬಳಸುವಂಥದ್ದು ತುಂಬ ಕಡಿಮೆ. ಹಾಗಾಗಿ ಇಲ್ಲಿ ಹಾಕಲಿಲ್ಲ. ಸರಿನಾ? ನಿಮಗೆ ಅರ್ಥ ಆಗಿದೆ ಅಂತ ಅಂದುಕೊಂಡು ಈ ಒಂದು ವಿಡಿಯೋವನ್ನು ಇಲ್ಲಿಯೇ ಮುಗಿಸ್ತಾ ಇದ್ದೇನೆ. ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಧನ್ಯವಾದಗಳು.